ಆದರೆ ಸುಂದರರಾಮ್ ಶೆಟ್ಟರ ವಿಷಯ ಬಂದಾಗ 81ನೇ ಇಸವಿಯಲ್ಲಿ ಅವರು ನಮ್ಮನ್ನು ಬಿಟ್ಟು ಅಗಲಿದರು. 1918ನೇ ಇಸವಿನಲ್ಲಿ ಬಹುಶಃ ನಾವು ಈ ಕೆಲಸಕ್ಕೆ ಕೈ ಹಾಕಿದೆವು. 38 ವರ್ಷದಲ್ಲಿ ಸುಂದರರಾಮ್ ಶೆಟ್ಟರ್ ನೆನಪಾಗಿಲ್ಲ ಹಾಗೆ ಯಾರಿಗೂ? ನನಗೆ ಗೊತ್ತಿಲ್ಲ. ಪ್ರಶ್ನೆ, 38 ವರ್ಷ ಆದ ಮೇಲೆ ಸುಂದರರಾಮ್ ಶೆಟ್ಟರನ್ನೊಬ್ಬರು ಜಾಪಿಸಿದ್ದಾರೆ. ಒಂದು ಪಂಗಡ, ನಮ್ಮ ಸಮಾಜದ ಒಂದು ಪಂಗಡ ಹಿರಿಯ ವ್ಯಕ್ತಿಗಳನ್ನು ನೆನಪಿಸಿದ್ದಾರೆ ಅಂತ ಹೇಳಿದರೆ, ಅವ್ರ ಒಬ್ಬ ಸಂಚಾಲಕನಾಗಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನನ್ನ ಜಾಗದಲ್ಲಿ ಯಾರಿದ್ದರೂ ಬಿಡ್ತಾ ಇರಲಿಲ್ಲ. ನಾನು ಎಲ್ಲ ಟ್ರಸ್ಟ್ಗಳನ್ನು ಒಟ್ಟು ಸೇರಿಸಿ ಮುಂಬೈಗೆ ಹೋದೆ, ಪೂನಾಕ್ಕೆ ಹೋದೆ, ಬೆಂಗಳೂರಿನಲ್ಲಿ ಮಾಡಿದೆವು, ಊರಿಗೆ ಕಲೆಕ್ಷನ್ ಮಾಡಲಿಕ್ಕೆ ಬಂದೆವು. ನಿಜವಾಗ್ಲೂ ಹೇಳಬೇಕಾದರೆ ಅದು ನನಗೆ ಗೊತ್ತಿಲ್ಲ ಎಷ್ಟು ಜನ ಇವತ್ತು ವಿಜಯ ಬ್ಯಾಂಕ್ನವ್ರು ಬಂದಿದ್ದೀರಿ ಅಂತ. ನಮಗೆ ಈ ಪ್ರಾಜೆಕ್ಟ್ ನಮಗೆ ಸುಮಾರು 34 ಕೋಟಿ ಇನ್ಕ್ಲೂಡಿಂಗ್ ಲ್ಯಾಂಡ್. ಬಹಳ ಕಷ್ಟದ ದಿನಗಳನ್ನು ನಾವು ನೋಡಿದ್ದೆವು ಅವತ್ತು. ನಮಗೆ ಯಾರು ಸಹಾಯ ಕೊಡಬೇಕಿತ್ತು ಅವ್ರು ಕೊಡಲಿಲ್ಲ, ಯಾರ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವ್ರು ಕೊಟ್ಟರು. ಅದು ಸುಂದರರಾಮ್ ಶೆಟ್ಟರ ದೊಡ್ಡತನ. ಅದಕ್ಕೆ ದೇವರು ಇದ್ದಾರೆ ಅಂತ ಹೇಳುವುದು ಅಲ್ಲಿ. ನಾವು ಯಾರಿಗೆ ಸಹಾಯ ಮಾಡಿದ್ದೇವೆ ಅವರು ನಮ್ಮನ್ನು ಗುರುತಿಸಿಲ್ಲ, ನಾವು ಯಾರಿಗೆ ಸಹಾಯ ಮಾಡಿಲ್ಲ ಅವರು ನಮ್ಮ ಹೆಸರನ್ನು ಕೇಳಿ ನಮಗೆ ಗುರುತಿಸಿದ್ದಾರೆ, ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬಹುಶಃ ಆ ಸಮಯದಲ್ಲಿ ನಮಗೆ ಏನೂ ತೊಂದರೆ ಆಗಿಲ್ಲ. ಇವತ್ತು ಆರ್ ಎನ್ ಶೆಟ್ಟರ್ ಹೆಸರು ಬಂತು. ಇವತ್ತು ಆರ್ ಎನ್ ಶೆಟ್ಟರ್ ಅವರು ನನಗೆ ಕರೆದು ಹೇಳಿದರು, ಏನು ತಲೆ ಕೆಡಿಸಬೇಡ ಪ್ರಕಾಶ್ ಶೆಟ್ಟಿ, ನಾನಿದ್ದೇನೆ, ನಿನ್ನ ಜೊತೆ ನಾನಿದ್ದೇನೆ. ಮೊದಲು 5 ಕೋಟಿಯ ಚೆಕ್ ಕೊಟ್ಟವರು ಅವರು. ಹಾಗೆ ಈ 34 ಕೋಟಿಯ ಪ್ರಾಜೆಕ್ಟ್ ನಾವು ಗೌರ್ಮೆಂಟ್, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರಿದ್ದರು, ಅವರು ಕೂಡ ಹೌದಾ ಸುಂದರರಾಮ್ ಶೆಟ್ಟರ ಭವನ ಕಟ್ತಾ ಇದ್ದೀರಾ, ಆಯಿತು ಒಂದು 2 ಕೋಟಿ ಬರೀತೇನೆ. ಇಲ್ಲ ಸರ್ ತೊಂದರೆ ಇದೆ, ಒಂದು ಬ್ಯಾಂಕನ್ನು, ನ್ಯಾಷನಲೈಸ್ ಬ್ಯಾಂಕನ್ನು ಸೃಷ್ಟಿ ಮಾಡಿದಂಥ ಒಂದು ಪುಣ್ಯಾತ್ಮ ನಮಗೆಲ್ಲರಿಗೂ, 2 ಕರಾವಳಿ ಜಿಲ್ಲೆಯ ಎಲ್ಲರಿಗೂ, ಎಲ್ಲ ಸಮಾಜದವರಿಗೂ ಸಹಾಯ ಆಗಿದ್ದವರಿಂದ ಒಂದು ಒಳ್ಳೆಯ ಭವನವನ್ನು ಕಟ್ಟಿ ಶುರು ಮಾಡಿ ಆಗಿದೆ, ದಯವಿಟ್ಟು 5 ಕೋಟಿ ಕೊಡಿ, ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿದಾಗ, ಆಯಿತು ಶೆಟ್ಟರೆ 5 ಕೋಟಿ. ಅದು ಹೇಗೆ ಅವರ ಅಸಿಸ್ಟೆಂಟ್ ಕರೆದು, PA ಕರೆದು, ಇದು 1 ವಾರದೊಳಗೆ ಇದು ಚೆಕ್ ಬರೆದು ಕೊಡಬೇಕು, ಡಿಸ್ಟ್ರಿಬ್ಯೂಷನ್ ಆಗಬೇಕು, ಟ್ರೆಜರಿಯಿಂದ ನೀನೇ ಫಾಲೋಅಪ್ ಮಾಡಿ ನೀನೇ ಕೊಡಬೇಕು, ಅವರಿಗೆ 1 ವಾರದಲ್ಲಿ ಅವ್ರ ಕೆಲಸ ನಿಂತು ಹೋಗಿದೆ ಅಂತೆ ಕೊಡಬೇಕು. ಹಾಗೆ ಮಹಾರಾಷ್ಟ್ರದಿಂದ, ಪೂನಾದಿಂದ ಇಲ್ಲಿ ಸಂತೋಷ್ ಶೆಟ್ಟಿ ಇದ್ದಾರೆ ನಮ್ಮ ಜೊತೆ. ಇವತ್ತು ಸುಂದರರಾಮ್ ಶೆಟ್ಟರ ಪುತ್ಥಳಿಯನ್ನು ಕೂಡ ಅವರ ಭವನದಲ್ಲಿ ಹಾಕಿದ್ದಾರೆ. ಭಾಳ ಒಂದು ಅದ್ಭುತವಾದ ಭವನವನ್ನು ಕಟ್ಟಿದ್ದಾರೆ ನಮ್ಮ ಸಂತೋಷ್ ಶೆಟ್ಟರು. ಪೂನಾದ ಮಾಜಿ ಅಧ್ಯಕ್ಷರು, ಗೌರವಾಧ್ಯಕ್ಷರಿದ್ದಾರೆ. ಅಲ್ಲಿ ನೀವು ಹೊರಗೆ ಹೋದಾಗೆ ಇಲ್ಲಿ ನೀವು ಮುಲ್ಕಿಯಲ್ಲಿ ಯಾವ ಸುಂದರರಾಮ್ ಶೆಟ್ಟರ ಪುತ್ಥಳಿಯನ್ನು ನೋಡ್ತಾ ಇದ್ದೀರಿ, ಅದೇ ಥರ ಒಂದು ಸುಂದರವಾದ ಪುತ್ಥಳಿಯನ್ನು ಅಲ್ಲಿ ಹಾಕಿ ದಿನಾ ಪೂಜೆ ಮಾಡ್ತಾ ಇದ್ದಾರೆ. ನಾನು ನೋಡಿದ್ದುಂಟು. ದಿನ ಬೆಳಿಗ್ಗೆ ಎದ್ದು ಹಾಲಿಗೆ ಹೋದಾಗ ಮಾಲೆ ಹಾಕಿ ಪೂಜೆ ಮಾಡಿ ಉತ್ಪತ್ತಿ ಹಾಕಿ ದೇವರ ಪಕ್ಕದಲ್ಲೇ ಸುಂದರರಾಮ್ ಶೆಟ್ಟರ ಮೂರ್ತಿಯನ್ನು ಇಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತದೆ. ಅವ್ರಿಗೇನು ಸುಂದರರಾಮ್ ಶೆಟ್ಟರು ಏನು ಮಾಡಿಲ್ಲ, ನನಗೇನು ಮಾಡಿಲ್ಲ. ನಾನು ನೋಡಬೇಕಂತ ಎನಿಸಿದ್ದು ಮಾತ್ರ, ನಾನು ಅವರನ್ನು ನೋಡಲಿಕ್ಕಾಗಿಲ್ಲ. 79ನೇ ಇಸವಿನಲ್ಲಿ ಬ್ಯಾಂಗ್ಳೂರು ಹೋದೆ, 81ನೇ ಇಸವಿನಲ್ಲಿ ಅವರು ತೀರಿ ಹೋದರು. ನನಗೆ 2 ವರ್ಷದಲ್ಲಿ ಅವ್ರು ನೋಡಲಿಕ್ಕಾಗಿಲ್ಲ. 78ನೇ ಇಸವಿನಲ್ಲಿ ಬ್ಯಾಂಕೇ ಬಿಟ್ಬಿಟ್ರು, ಅವರು ರಿಟೈಲ್ ಆದರು.
ಸುಂದರಂ ಶೆಟ್ಟರ ಯಾವಾಗಲೂ ಒಬ್ಬ ಲೀಡರನ್ನು ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಮಾಡಿದ ಮೇಲೆ ಆ ಲೀಡರನ್ನು ಫಾಲೋ ಕೂಡ ಮಾಡಬೇಕು. ಒಬ್ಬ ಲೀಡರ್ ಅಂತ ಸ್ವೀಕಾರ ಮಾಡಿದ ಮೇಲೆ ಅದು ಖಾಲಿ ಎದುರಿಗೆ ನನ್ನ ಬಾಸ್ ಬಂದರು, ನಮ್ಮ ಲೀಡರ್ ಬಂದರು, ಹಿಂದುಗಡೆ ಬತ್ತೆ ಪೋಯಿ, ದಟ್ ಈಸ್ ನಾಟ್ ಕರೆಕ್ಟ್. ಯು ಶುಡ್ ಫಾಲೋ. ಒಬ್ಬ ಲೀಡರ್ ಮೇಲೆ ಅವನನ್ನು ಫಾಲೋ ಮಾಡಬೇಕು. ದಟ್ ಈಸ್ ವಾಟ್ ಸುಂದರರಾಮ್ ಶೆಟ್ಟರ ಫಾಲೋವರ್ಸ್ ಎಲ್ಲ ಅವರನ್ನು ಆ ರೀತಿ ಫಾಲೋ ಮಾಡ್ತಾಯಿದ್ದರು. ಖಾಲಿ ಲೀಡರ್ ಮಾತ್ರ, ಹೆಸರಿಗೆ ಲೀಡರ್ ಅಲ್ಲ, ಅವರು ಹೆಸರಿಗೆ ಬಾಸ್ ಅಲ್ಲ, ಅವ್ರನ್ನ ಫಾಲೋ ಮಾಡ್ತಾಯಿದ್ದರು. ಇವತ್ತು ನಾನು ಯಾಕೆ ಹೇಳಿದೆ ವಿಜಯ ಬ್ಯಾಂಕ್ನಲ್ಲಿ ಎಷ್ಟು ಜನ ಬಂದಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದೆ, ಯಾಕೆ ಗೊತ್ತಿಲ್ಲ, ಅವರ ಭಾಳಷ್ಟು ಜನ ಅವರ ಜೊತೆ ಇದ್ದವರು ಇವತ್ತು ಇಲ್ಲ, ನಮ್ಮ ಕಣ್ಮುಂದೆ ಇಲ್ಲ. ಏಜ್ ಆಗಿದೆ, ತುಂಬ ಜನ ಅಗಲಿದ್ದಾರೆ. ಆದರೆ ಅವರ ಮಕ್ಕಳು ಇವತ್ತು ಒಂದು ಮನೆಯಲ್ಲಿ ಒಬ್ಬ ವಿಜಯ ಬ್ಯಾಂಕಿನಿಂದ ಒಂದು ಮನೆಯಲ್ಲಿ ಆರಿ ಹೋದ ದೀಪ ಬೆಳಗಿಸಿದ್ದೀರ. ಆ ದೀಪವಾಗಿ ಎಣ್ಣೆ ಹಾಕಿದವರು ಸುಂದರರಾಮ್ ಶೆಟ್ಟರು. ಆ ಮನೆ ಇವತ್ತು ದೀಪ ಬೆಳಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಈ ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ. ಬತ್ತಿ ಹಾರಿ ಹೋಗಿತ್ತು, ಎಣ್ಣೆ ಇಲ್ಲ, ಎಣ್ಣೆಯನ್ನು ಹಾಕಿ ಆ ಬತ್ತಿಯನ್ನು ಉರಿಸಿ ದೀಪ ಬೆಳಗಿಸಿದ್ದಾರೆ, ಅದು ಸುಂದರರಾಮ್ ಶೆಟ್ಟಿ. ಇವತ್ತು ಆ ಮನೆಯಲ್ಲಿ 2 ಮಕ್ಕಳು ಇಂಜಿನಿಯರು, 2 ಮಕ್ಕಳು ಡಾಕ್ಟ್ರು, ಒಬ್ಬ IAM ಗೋಲ್ಡ್ ಮೆಡಲಿಸ್ಟ್, ಒಬ್ಬ ಬಿಸ್ನೆಸ್ ಮ್ಯಾನ್. ಎಲ್ಲಿ ಆಯಿತು ಆಗ? ಹೇಗೆ ಆಯಿತು? ನಮಗೆ ಹೆಮ್ಮೆ ಆಗೋದಿಲ್ವಾ? ಹೆಮ್ಮೆ ಆಗೋದು ಮಾತ್ರ ಸಮಾಜದ ನಮಗೆ ಸುಂದರರಾಮ್ ಶೆಟ್ಟರ ಋಣ ಇಲ್ವಾ? ಋಣ ತೀರಿಸ್ಬೇಕಲ್ಲ ನಾವು. ಋಣ ತೀರಿಸ್ಬೇಕಂತೇಳಿ ಇಂಥ ಭವನವನ್ನು ಮಾಡಿ ಮತ್ತೆ ನಾವು ಅವರನ್ನು ನೆನಪಿಸ್ತಾ ಇದ್ದೇವೆ. ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಇವತ್ತು ಬಂದಿದ್ದೀರಿ. ಇಂದಿನ ಪೀಳಿಗೆ, ಇವತ್ತಿನ ಪೀಳಿಗೆ ನಿಮಗೂ ಗೊತ್ತಾಗಬೇಕು, ಒಬ್ಬ ಸುಂದರರಾಮ್ ಶೆಟ್ಟಿ ಅಂತ ಒಬ್ಬರು ಇದ್ದರು, ಮಹಾನುಭಾವ, ಧೀಮಂತ ವ್ಯಕ್ತಿ, ಮಹಾನ್ ವ್ಯಕ್ತಿ. ಇವತ್ತಿನ ಪೀಳಿಗೆಯಲ್ಲಿ ನಮ್ಮವನೇ ಒಬ್ಬ ಪ್ರಕಾಶ್ ಶೆಟ್ಟಿ ಅಂತ ಇದ್ದ, ಅವರ ಬಗ್ಗೆ ಹೊಗಳಿದ್ದರು. ಮುಂದೆ ನಾವು ಕೂಡ ಒಂದು ದಿನ ಸುಂದರರಾಮ್ ಶೆಟ್ಟಿ ಥರ ಆಗಬೇಕು ಅನ್ನುವ ಒಂದು ಪ್ರೇರಣೆ, ಒಂದು ದಾರಿದೀಪ ನಿಮಗೂ ಕೂಡ ಆಗಬೇಕು.